ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಅಮ್ಮನ ಮನೆಗೆ ಹೊರಟಿದ್ದೀನಿ ಹಸ್ಬೆಂಡ್ ಮನೆಯಿಂದ. ಸೊ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಒಂದು ಕ್ಲಿಪ್ ಹಾಗೆ ತೊಗೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಹೇರ್ ಆಯಿಲ್ ಯಾವ್ದು ಅಪ್ಲೈ ಮಾಡ್ತೀನಿ ಹೇರಿಗೆ ಅನ್ನೋದನ್ನೇ ನಾನು ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಅಂತ. ಸಾರಿ, ನಾನು ಅಪ್ಡೇಟ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ ನನಗೆ ಸಿಕ್ಕಿಲ್ಲ. ಅಂದರೆ ಎಣ್ಣೆ ಏನು ತರಿಸಿಲ್ಲ ನಾನು. ಸೊ ಹಾಗಾಗಿ ನಾನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಅದು ಅಲ್ಲದೆ ಅಮ್ಮನ ಮನೆ ಓಪನ್ ಗೃಹ ಪ್ರವೇಶ ಇದೆ. ಸೊ ಹೌದು, ಅದಕ್ಕೆ ನಾನು ಇವಾಗ ಊರಿಗೆ ಹೋಗ್ತಾ ಇರೋದು ಕೂಡ. ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿದ್ದೀವಿ. ಹಾಗಾಗಿ ನಾನು ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಖಂಡಿತವಾಗ್ಲೂ ಇದ್ರ ನೆಕ್ಸ್ಟ್ ಗೃಹ ಪ್ರವೇಶದ್ದು ಇಲ್ಲ ಅಂದರೆ ಆ ಆಯಿಲ್ದು ವೀಡಿಯೋನೇ ನಾನು ಅಪ್ಡೇಟ್ ಮಾಡ್ತೀನಿ. ಫಸ್ಟು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಊಟ ಮಾಡೋಣ ಅಂತ ಹೋದ್ವಿ. ಅಮ್ಮನ ಮನೆಗೆ ಹೋದರೆ ಅವರು ಕೆಲಸ ಎಲ್ಲ ಇರುತ್ತೆ, ಹಾಗಾಗಿ ಅವ್ರಿಗೆ ಯಾಕೆ ತೊಂದರೆ ಅಂತ ಹೋಟೆಲಲ್ಲಿ ಊಟಕ್ಕೆ ಅಂತ ಕೂತ್ವಿ. ಊಟ ಚೆನ್ನಾಗಿತ್ತು, ಮೀನೂಟ. ಚಿಕ್ಕಮಂಗ್ಳೂರಲ್ಲಿ ಯಾವ ಹೋಟೆಲಲ್ಲಿ ಚೆನ್ನಾಗಿ ಮೀನೂಟ ಸಿಗುತ್ತೆ ಅಂತ ಯಾರಾದ್ರು ಚಿಕ್ಕಮಂಗ್ಳೂರಲ್ಲಿ ನೋಡ್ತಾ ಇರೋರಿದ್ದರೆ, ವಿಡಿಯೋ ನೋಡ್ತಾ ಇರೋರಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದು ಬಾರ್ಲೇನ್ ರೋಡಲ್ಲಿರುವಂಥ ಹೋಟೆಲು. ಸ್ವಲ್ಪ ಜಾಸ್ತಿನೇ ಉಪ್ಪಿತ್ತು ಊಟ. ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಇತ್ತು. ಟ್ರೆಂಡ್ಸಿಗೆ ಹೋಗಿದ್ವಿ. ಚೆನ್ನಾಗಿದೆ, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿರ್ತಾ ಈ ಥರ ಒಂದು ಅಂದರೆ ನನಗೆ ತುಂಬ ಗ್ರ್ಯಾಂಡಾಗೂ ಇಷ್ಟ ಆಗೋಲ್ಲ, ತುಂಬ ಸಿಂಪಲ್ಲಾಗೂ ಇಷ್ಟ ಆಗೋಲ್ಲ. ಸೊ ಅಂಥ ಟಾಪ್ಸ್ಗಳು ನಾನು ಇಲ್ಲಿ ಹುಡುಕ್ತಾ ಇದ್ದೆ. ಮ್ಯಾಕ್ಸಲ್ಲೂ ನೋಡಿದೆ, ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ಅನ್ಲಿಮಿಟೆಡಲ್ಲೂ ನಾನು ತೊಗೊಂಡಿದ್ದೀನಿ, ಆದರೆ ನನಗೆ ಈ ಥರ ಬಟನ್ ಥರ ಇರೋದೆಲ್ಲ ಇಷ್ಟನೇ ಆಗೋಲ್ಲ. ಕೈ ಹತ್ರ ಬಟನ್ನು ಆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಷ್ಟನೇ ಆಗೋಲ್ಲ. ಸೊ ಫೈನಲಾಗಿ ನನಗೆ ಟ್ರೆಂಡ್ಸಲ್ಲಿ ನನಗಿಷ್ಟ ಆಗುವಂಥ ಬಟ್ಟೆ, ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಟಾಪ್ ರೇಟು ಸ್ವಲ್ಪ ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ, ಅನ್ಲಿಮಿಟೆಡಿಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಂದ್ಕೊಳ್ತೀನಿ. 600 ಸಮಥಿಂಗ್ ಇಲ್ಲಿ ಒಂದು ಟಾಪು. ಅಲ್ಲಿ 400 ಸಮಥಿಂಗ್ 300ಗೆಲ್ಲ ಸಿಗುತ್ತೆ. 399 499ಗೆ, ಇಲ್ಲಿ 699. ಬಟ್ ಚೆನ್ನಾಗಿದೆ, ನನಗಿಷ್ಟ ಆಗಿರುವಂತಹ ಅಂದರೆ ನಾನು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಮಾಡುವಂತಹ ಡ್ರೆಸ್ಗಳೇ ನನಗೆ ಸಿಕ್ತು. ಖುಷಿಯಾಯಿತು. ಜಾಸ್ತಿ ಶಾಪಿಂಗ್ ಏನೂ ಮಾಡಿಲ್ಲ, ಅಮ್ಮನ ಮನೆ ಗೃಹ ಪ್ರವೇಶ ಇರೋದ್ರಿಂದ. ನನ್ನ ಹತ್ರ ಆಲ್ರೆಡಿ ಗೃಹ ಪ್ರವೇಶಕ್ಕೆ ಬೇರೆ ಬಟ್ಟೆನೇ ತೊಗೊಂಡಿದ್ದೆ. ಇದು ಸುಮ್ಮನೆ ಒಂದೆರಡು ಟಾಪ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ನಾನೊಂದೆರಡು ಟಾಪು, ನಮ್ಮ ಅತ್ತೆ ಒಂದೆರಡು ಟಾಪ್ ತೊಗೊಂಡು ಅಲ್ಲಿಂದ ಬಂದ್ವಿ. 499ಗೂ ಇದೆ, ಆದರೆ ಕ್ವಾಲಿಟಿ ವೈಸ್ ನಿಮಗೆ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂದರೆ 599 699 ಆ ಥರ ಇದೆ. ನಾನು 599 ಅರೌಂಡ್ 600 ₹1 ಕಮ್ಮಿ ಅದ್ರದ್ದು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಇವಾಗ ನನಗೆ ತುಂಬ ಅಂದರೆ ತುಂಬ ಇಷ್ಟ ಜಿಲೇಬಿ. ಹಾಗಾಗಿ ಜಿಲೇಬಿ ತಿನ್ನೋಣ ಅಂತ ಇಲ್ಲೊಂದು ಅಂಗಡಿಗೆ ಬಂದೆ. ಚಿಕ್ಕಮಂಗ್ಳೂರವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಈ ರೋಡ್ ಎಲ್ಲಿ ಬರುತ್ತೆ ಅಂತ ಗೆಸ್ ಮಾಡಿ ನೋಡೋಣ. ಹಾಗೆಯೇ ಜಿಲೇಬಿ ತೊಗೊಳ್ಳೋಷ್ಟೊತ್ತಿಗೆ ನಾನು ಮನೆಗೆ ಒಂದು ಗಿಫ್ಟು, ಅಂದರೆ ಮನೆ ಗೃಹ ಪ್ರವೇಶ ಓಪನ್ ಮಾಡೋದಕ್ಕೆ ಒಂದು ಗಿಫ್ಟ್ ಹೇಳಿದ್ದೆ. ಅದನ್ನು ನಾನು ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ನನ್ನನ್ನು ನೋಡಿ ಕರೆದೇ ಬಿಟ್ಟ. ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದರೆ, ನಾನು ಹೇಳಿ ಬಂದಿರಲಿಲ್ಲ ನಾನು ಮನೆಗೆ ಬರ್ತಾಯಿದ್ದೀನಿ ಅಂತ. ನಾನು ಬರಲ್ಲ ಅಂತ ಹೇಳಿದ್ದೆ. ಸಡನ್ನಾಗಿ ಅವ್ನು ನನ್ನನ್ನು ನೋಡಿ ಶಾಕ್ ಆಗೋಯ್ತು. ಯಾಕೆ ಬಂದಿದ್ಯಾ ಒಬ್ಬಳೇ, ಏನಾಯಿತು, ಇಲ್ಲಿಗೆ ಯಾಕೆ ಬಂದೆ ಅಂತ ಅವ್ನು ಶಾಕಲ್ಲಿ ನನ್ನ ಹಿಂದೆನೇ ಬಂದುಬಿಟ್ಟ. ನಾನು ಮನೆಗೆ ಗಿಫ್ಟ್ ತೊಗೊಂಡಿದ್ದು ಅವನು ಫೈನಲಾಗಿ ನೋಡೋಂಗೆ ಆಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ. ಬೈ ಮಿಸ್ಸಾಗಿ ಅವ್ನು ನನ್ನನ್ನು ನೋಡೇ ಬಿಟ್ಟ. ಏನು ಮಾಡೋದು, ಅವನಿಗೂ ಆ ಗಿಫ್ಟನ್ನು ತೋರಿಸಿ ಅಲ್ಲಿಂದ ಅಮ್ಮನಿಗೇನು ಗೊತ್ತೇ ಇರಲಿಲ್ಲ ಆ ಗಿಫ್ಟ್ ಏನು ತೊಗೊಂಡಿದ್ದೀನಿ ಅಂತೇಳಿ. ಸೊ ಅಮ್ಮನಿಗೆ ತೋರ್ಸೋಕ್ಕಿತ್ತು. ಹಾಗೆಯೇ ಅಮ್ಮನಿಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಏನು ಅಂದ್ಕೊಂಡ್ವಿ ನಾವು, ಅದನ್ನು ಅಲ್ಲೇ ಬಿಟ್ಟು ಬಂದ್ವಿ ಅಂಗಡಿಯಲ್ಲಿ. ಮತ್ತೆ ಬೇಡ, ತೊಗೊಂಡು ಬಂದೇ ಬಿಡೋಣ ಗಿಫ್ಟನ್ನು ಅಂತ ಮತ್ತೆ ಗಾಡಿನ ಟರ್ನ್ ಮಾಡಿಕೊಂಡು ಈಗ ಗಿಫ್ಟನ್ನು ಗಾಡಿ ಒಳಗಡೆ ಹಾಕ್ಕೊಂಡು ತಗೊಂಡು ಹೋಗ್ತಾಯಿದ್ದೀವಿ. ಏನು ಗಿಫ್ಟ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ. ಅಂದರೆ ಇದು ಏನಕ್ಕೆ ಅಂತೇಳಿದರೆ, ಈಗ ಆಲ್ಮೋಸ್ಟ್ ಮನೆ ಎಲ್ಲ ಫಿನಿಶ್ ಆಗಿದೆ.
ಅದಕ್ಕೇನೇನು ಈಗ ಬೇಕು ಅಂತ ಏನು ತಗೊಂಡು ಬಂದಿಲ್ಲ ಅಂದರೆ ಅವರು ಈ ವಸ್ತುನ ಮನೆಗೆ ಬೇಕಾಗಿತ್ತು, ಆದರೆ ಅವ್ರು ತಗೊಬಂದಿರಲಿಲ್ಲ. ತಗೊಬರಬೇಕು ಅಂತ ಅಂದ್ಕೊಂಡಿದ್ರು. ನಾವು ಇದನ್ನು ಗಿಫ್ಟಾಗಿ ಕೊಟ್ಟರೆ ಅವರಿಗೆ ಒಂದು ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಅಂದರೆ ಅದೊಂದು ಕಷ್ಟ ಕಮ್ಮಿ ಆಗುತ್ತೆ, ಅವರಿಗೆ ಆ ಅಮೌಂಟ್ ಸೇವ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ಅದೇ ಗಿಫ್ಟನ್ನು ಕೊಟ್ಟೆ, ಅದನ್ನೇ ಗಿಫ್ಟಾಗಿ ಕೊಟ್ಟೆ. ಫೈನಲಾಗಿ ತುಂಬ ಖುಷಿಯಾಯಿತು ನನಗಂತೂ. ಯಾಕಂದರೆ ಅವ್ರಿಗೆ ಏನು ನೀಡಿದೆಯೋ ಅದನ್ನು ನಾವು ಕೊಟ್ಟರೆ ಅವರಿಗೆ ಬರ್ಡನ್ ಕಮ್ಮಿ ಆಗುತ್ತೆ, ನಮಗೂ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಖುಷಿ ಆಗುತ್ತೆ. ಸೊ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಈ ವಿಡಿಯೋದಲ್ಲೇ ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಅಮ್ಮನಿಗಂತೂ ತುಂಬ ಖುಷಿಯಾಯಿತು, ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ನಾನು ತಂದು ಕೊಡ್ತೀನಿ ಅಂತ ಹೇಳಿ. ಯಾಕಂದರೆ ನಾನು ಮೊದಲೇ ಹೇಳಿಬಿಟ್ಟಿದ್ದೆ, ನನ್ನ ಹತ್ರ ಯಾವುದೇ ದುಡ್ಡಿಲ್ಲ, ನನ್ನ ಕೈಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ನಾನು ಏನು ತಂದು ಕೊಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಳ್ಳೆ ಗಿಫ್ಟ್ ಕೊಡ್ತೀನಿ ಮನೆಗೆ ಅಂತಾನೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನನ್ನ ಮದುವೆಗಿಂತ ಮುಂಚೆ ಆಲ್ಮೋಸ್ಟ್ ಸೋಫಾ ಅಂತೆ, ಡ್ರೆಸ್ಸಿಂಗ್ ಟೇಬಲ್ ಅಂತೆ, ಅದು ಇದು ಎಲ್ಲ ತೊಗೊಬರ್ತಾಯಿದ್ದೆ. ಮದುವೆ ಆದಮೇಲೆ ನಾನೇನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಸೊ ಹಾಗಾಗಿ ಏನೂ ಕೊಡಿಸಿರಲಿಲ್ಲ. ಇದಕ್ಕಿಂತ ಜಾಸ್ತಿ ದುಡ್ಡಿಂದು ನಾನು ಮದುವೆಗಿಂತ ಮುಂಚೆ ಕೊಡಿಸಿದ್ದೀನಿ, ಆದರೆ ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಈ ಥರದ್ದೊಂದು ಗಿಫ್ಟ್ ಅಂತ ನಾನು ಮನೆಗೆ ಕೊಡ್ತಾ ಇರೋದು. ಅಮ್ಮಂಗೆ ನೋಡಿ ಖುಷಿ ಆಯಿತು ನಾವು ಬಂದಿದ್ದೆ. ಹಾಗೆಯೇ ಮೈದನ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ನಮ್ಮನ್ನು ಬಿಟ್ಟು ಬೇಗ ಹೊರಟರು. ಖುಷಿ ಆಯಿತು ಅಮ್ಮನಿಗೂ. ಮೊಮ್ಮಕ್ಕಳನ್ನ ನೋಡಿದರೆ ಖುಷಿನೇ ಅಲ್ವಾ. ನಾನು ಮದುವೆ ಆಗಿ ಒಂದು 5 ಇಯರ್ಸ್ ಆಯಿತು. ನಾನೊಂದು 5 ಇಯರ್ಸಿಂದ ಒಂದು 3-4 ಸರಿ ನಮ್ಮ ಮನೆಗೆ ಬಂದಿದ್ದೀನಿ ಅಷ್ಟೇ, ಜಾಸ್ತಿ ನಾನು ನಮ್ಮ ಮನೆಗೆ ಬರೋದೇ ಇಲ್ಲ. ಏನಂದರೆ ನನಗೆ ಆದಂಥ ಕೆಲಸಗಳಿದೆ, ಮಕ್ಳು ನೋಡ್ಕೊಳ್ಳೋದು, ಹಸ್ಬೆಂಡ್ ನೋಡ್ಕೊಳ್ಳೋದು, ಮೈದಂತಿದ್ದಾರೆ, ಕೂಡು ಕುಟುಂಬ ನಮ್ಮದು. ಸೊ ಹಾಗಾಗಿ ನನಗೆ ಜಾಸ್ತಿ ಅಮ್ಮನ ಮನೆಗೆ ಬರೋ ಅವಕಾಶ ಸಿಕ್ಕಲ್ಲ. ಹಾಗಂತ ಹಸ್ಬೆಂಡು ಹೋಗಬೇಡ ಅಂತ ಏನು ಹೇಳಲ್ಲ, ನಾನೇ ಮಕ್ಳನ್ನ ನೋಡ್ಕೊಳ್ಳೋ ಕಷ್ಟ ಆಗುತ್ತೆ, ಇಬ್ಬರು ಮಕ್ಕಳು ಅಮ್ಮನ ಮನೆಗೆ ಬಂದರೆ. ಯಾಕಂದರೆ ಅಮ್ಮನ ಮನೇಲಿ ನನ್ನ ಮಕ್ಕಳು ಮಾತಾಡೋ ಮಾತು ತುಳು, ನಾವು ಮಾತಾಡೋದು ತುಳು ಹಸ್ಬೆಂಡ್ ಮನೇಲಿ, ಅಮ್ಮನ ಮನೇಲಿ ಮಾತಾಡೋದು ಕನ್ನಡ. ಹಾಗಾಗಿ ಮಕ್ಕಳಿಗೆ ಕನ್ನಡ ಅಷ್ಟು ಕ್ಲೀನಾಗಿ ಬರಲ್ಲ, ಅಮ್ಮನಿಗೆ ತುಳು ಬರಲ್ಲ, ಅಪ್ಪನಿಗೆ ಬರುತ್ತೆ, ಅಮ್ಮನಿಗೆ ತುಳು ಬರಲ್ಲ. ಸೊ ಹಾಗಾಗಿ ಅವರಿಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅಮ್ಮನಿಗೂ ಕೂಡ, ಮಕ್ಳಿಗೂ ಅದು ಅರ್ಥ ಆಗಲ್ಲ, ಮತ್ತು ನನಗೂ ತುಂಬ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಜಾಸ್ತಿ ಅಮ್ಮನ ಮನೆಗೆ ಬರಲ್ಲ. ನೋಡೋಣ, ಈಗ ಗಿಫ್ಟ್ ಓಪನ್ ಮಾಡ್ತೀನಿ. ಬನ್ನಿ, ಇಲ್ಲಿ ಏನಿರ್ಬೋದು? ಹಾಂ ಹಾಂ, ಖುಷಿ ಆಯ್ತಾ? ಎಷ್ಟು ಲೀಟ್ರದು? 25 ಲೀಟ್ರ್ ಗೀಝರ್ ನಿಮ್ಮ ಮನೆಗೆ ನಮ್ಮ ಮನೆ ಕಡೆಯಿಂದ ಗಿಫ್ಟು. ಹಾಂ, ಅವಳಿಗೆ ಸಿಗ್ತಾ ಇಲ್ಲ ಅಂತೆ. ಹೀಗೆತ್ತಲ್ಲ ಕಡ್ಡಿಗೆತ್ತಲ್ಲ, ಇಷ್ಟ ಆಗಿದೆ ಅವಳಿಗೆ, ತಿಂತಾ ಇದ್ದಾಳೆ. ಅಮ್ಮ ಲಿಲ್ಲ ಕೆತ್ಕೊರ್ಲೆ ಪೋಲೆ ಅಂತೆ. ಪೋಲೆ ರೆಸ್ಪೆಕ್ಟ್, ವಿತ್ ರೆಸ್ಪೆಕ್ಟ್.